ಇಲ್ಲ ಎಲ್ಲರಿಗೂ ವ್ಯೂವರ್ಸಿಗೂ ನಮಸ್ಕಾರ. ಆಮೇಲೆ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ರಿಪೋರ್ಟರ್ಸ್ ಗಿಲ್ಡ್ ಅವರಿಗೂ ನಮಸ್ಕಾರ. ಇದು ನಮ್ಮ ಫಸ್ಟ್ ಟೈಮಲ್ಲಿ ಬರ್ತಿರೋದು. ಆಮೇಲೆ ನೀವೆಲ್ಲರೂ ತಿಳಿಸ್ರಿ, ಒಂದು ಒಳ್ಳೆ ಆಫೀಸ್ ಬೇಕೈತಿ ಎಲ್ಲ ರಿಪೋರ್ಟರ್ಸ್ ಗಿಲ್ಡಿಗೆ. ಈ ಬೇಡಿಕೆನೂ ನಾವು ತಗೊಂತೀವಿ, ಮುಂದುವೈತೀವಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಈಗ ಮುಖ್ಯವಾಗಿ ಇಲ್ಲಿ ಬಂದಿರೋದು ನಾವು ಎಲ್ಲ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳೋಕ್ಕೆ. ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದರು ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಇದು ನಮ್ಮ ಸ್ವಂತ ಗೆಲೆ ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರ ಗೆಲೆ. ಅವರೇ ಸಿಕ್ಕಾಬಟ್ಟೆ ಕೆಲಸ ಮಾಡ್ಯಾರೆ. ಸೊ ಅವರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಎಲೆಕ್ಷನ್ಗಳಲ್ಲಿ ಕೌಂಟಿಂಗ್ ಸಮಯನಲ್ಲಿನೂ ಪಕ್ಷ ಇರ್ತೈತೆ ರೀ. ಎಲ್ಲರಿಗೂ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಮನಸ್ಸಿನಲ್ಲಿ ಇರ್ತೈತೆ. ಆದರೆ ಒಬ್ಬರು ಗೆದ್ದ ಮೇಲೆ ಅವ್ರದ್ದು ಧರ್ಮ ಎಲ್ಲರನ್ನ ಒಗ್ಗಟ್ಟಾಗೆ ಇಟ್ಕೊಂಡು ಮುಂದೋಗೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು. ಸೊ ಅದಕ್ಕೆ ನಮ್ಮ ದಾವಣಗೆರೆ ಜನಗಳು, ನಮ್ಮ ದುಗ್ಗಮ್ಮ ದೇವಿ, ನಮ್ಮ ಶಾಮು ಶಿವಶಂಕರಪ್ಪರ ಆಶೀರ್ವಾದದಿಂದ ನಾವು ಗೆದ್ದೀವಿ. ಈಗ ಆಮೇಲೆ ಈ ಕೆಲಸಗಳು ಮುಂದುವರಿಯೋದು ನಮ್ಮದು ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರಲಿ, ನೀವು ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗಿಲು, ನಮ್ಮ ಆಫೀಸ್ ಬಾಗಿಲು, ನಮ್ಮ ಮನಸ್ಸಿನ ಬಾಗಿಲು ಯಾವಾಗಲೂ ತೆಗ್ದಿರ್ತವೆ. ಯಾಕಂದರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ಅಂತಾರೆ ಈ ಮೊಮ್ಮಕ್ಕಳಿಗೆ ಅಜ್ಜಾಜಿ ಗುಣಗಳು ಭಾಳ ಬರ್ತವೆ ಅಂತ. ಸೊ ಹಂಗೆ ನಮ್ಮ ಅಜ್ಜರಂಗೆ ಅಜಾತ ಶತ್ರು ನಾವು. ಸೊ ಏನಾರ ಇದ್ದರೆ ದಯವಿಟ್ಟು ನಾಚ್ಕೋಬೇಡ್ರಿ, ಹೆದರ್ಕೋಬೇಡ್ರಿ, ನಮ್ಮ ಹತ್ರ ಬರ್ರಿ. ನಾವು ಈ ಕೆಲಸಗಳು ಮುಂದುವರಿಯಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ. 24/7 ನಿದ್ದೆ ಮಾಡೋದು ಬೇಕಿಲ್ಲ. ಇಲ್ಲ 24/7 ನಾವು ಸಿಗ್ತೀವಿ ರೀ. ಡೆಫಿನೆಟ್ಲಿ ಸರ್. ಈಗ ನೀವು ನೋಡಿದ್ರಿ ಡೆವಲಪ್ಮೆಂಟ್ ಅಂದಾಗ ನೀವೆಲ್ಲರೂ ಪ್ರೆಸ್ ಅವರು ಯಾವ್ದಾರ ಸರ್ಕಲ್ ಹಿಡಿದಾಗ 101 ಜನಕ್ಕೆ ಕೇಳಿದ್ರೆ 108 ಸಮಸ್ಯೆಗಳು ಬರ್ತವೆ. ಸೊ ಅದಕ್ಕೆ ಜನಸಂಪರ್ಕ ಎಲ್ಲಕ್ಕಿಂತ ಮುಖ್ಯ. ನಿಮಗೂ ಗೊತ್ತಂಗೆ ಅಜ್ಜಾರಂಗೆ ಜನಸಂಪರ್ಕ ಇಟ್ಕೊಳ್ಳೋದು ಮುಖ್ಯ. ಈಗ ಡೆವಲಪ್ಮೆಂಟ್ ಬಗ್ಗೆ ಏನು ಮಾತಾಡಬೇಕಂದ್ರೆ, ಈಗ SS ಮಲ್ಲಿಕಾರ್ಜುನ್ ಸಾಹೇಬ್ರು ಇದು ವುಮೆನ್ಸ್ ಕಾಲೇಜ್ ಬಗ್ಗೆ ಹೇಳಿದರು ಮೊನ್ನೆ, ಅದು ಸ್ಯಾಂಕ್ಷನ್ ಆಗ್ತೈತಿ ಅಂತ. ಸೊ ಆಮೇಲೆ ಆಸ್ಪತ್ರೆದು ಮುಂದುವೈತೀವಿ ಸರ್. 1 ತಿಂಗಳಿನಲ್ಲಿ ಚೂರು ಪ್ರೋಗ್ರೆಸ್ ಏನೈತೆ ಅಂತ ನಿಮಗೆ ತಿಳಿಸ್ತೀವಿ. ಆಮೇಲೆ ಅದು ನಾವು ಚೂರು ಮನಮೋಹನ್ ಸಿಂಗ್ ಚೂರು ಕಮ್ಮಿ ವಯಸ್ಸು. ಹ್ಞೂ ರೀ. ಸೊ ಅದಕ್ಕೆ ಇವೆಲ್ಲ ಕಾರ್ಯಗಳು ಏನೆಲ್ಲ ಇದ್ದಾವೆ ನಿಮ್ಮನ್ನು ಇಂಟಿಮೇಟ್ ಮಾಡ್ತೀವಿ. ಆಮೇಲೆ ಕೆಲಸಗಳು ಮುಂದುವೈತೀವಿ ಸರ್. ಪ್ರಯಾರಿಟಿ ಅದೇ ಸರ್. ಯಾಕಂದರೆ ನೀವು ನೋಡಿದ್ರಿ ಜನದ ಬೇಡಿಕೆಗಳು, ಅದು ಕಾಮನ್ ಬೇಡಿಕೆಗಳು ಅವೆ. ಅದು ಬಿಟ್ಟರೆ ಹೌಸಿಂಗಿಂದು ನಾನು ಚೂರು ಒತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ನೋಡಿದ್ರಿ ಈ ಮಟ್ಟಿಕಲ್ನಲ್ಲಿ 150 ಮನೆ ಸ್ಲಮ್ ಬೋರ್ಡಿಂದ ಆಗ್ತಿದ್ದಾವೆ. ಅವು ಪ್ಲಾಸ್ಟಿಂಗ್ ಸ್ಟೇಜು, ಟೈಲ್ ವರ್ಕ್ ಸ್ಟೇಜ್ನಲ್ಲಿದ್ದಾವೆ. ಅದನ್ನು ಈ ವರ್ಷ ಮುಗಿತವೆ. ಸೊ ಅದೇ ಈ ಹೌಸಿಂಗಿನ ಬೇಡಿಕೆ ನೀವು ನೋಡ್ತೀರಾ, ಭಾಳ ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಇಲ್ಲಾಂದರೆ ಮನೆ ಇಲ್ಲ, ಇಲ್ಲಾಂದರೆ ಹಕ್ಕುಪತ್ರದ ಸಮಸ್ಯೆಗಳು. ಪ್ರತಿ ವಾರ್ಡ್ನಲ್ಲಿ ನೀವು ನೋಡಿರ ಹಕ್ಕುಪತ್ರದ ಸಮಸ್ಯೆಗಳಿದ್ದಾವೆ. ಸೊ ಅವೆಲ್ಲ ಟ್ಯಾಕಲ್ ಮಾಡೋಣ. ಆಮೇಲೆ ಈ ಹೌಸಿಂಗಿಂದ ಏನೈತೆ ರೀ, ಇದು ಎಲ್ಲರಿಗೂ ಆಶ್ರಯ ಇರಬೇಕು. ಆಶ್ರಯದ ನೆರಳು ಏನೈತಲ್ರಿ ಅದು ಎಲ್ಲರೂ ಅನುಭವಿಸ್ಬೇಕು. ಸೊ ಅದನ್ನು ಮುಂದುವರಿಯೋಣ ಸರ್. ಇಲ್ಲ ಅಪ್ಪ ಅಜ್ಜ ಅಷ್ಟೇ ಅಲ್ಲ. ಈಗ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಐತಲ್ರ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್. ಸೊ ಪೂರ್ತಿ ಊರೇ ನನ್ನನ್ನು ಈ ಮಟ್ಟಕ್ಕಿದ್ದಾವೆ ರೀ ಸರ್. ಆಮೇಲೆ ಅದೇ ಈ ಹೌಸಿಂಗ್ ಯಾಕೆ ನಾನು ಮತ್ತೆ ತರ್ತೀನಿ ಅಂದರೆ, ಇದು ಒಂದು ಈಗ ನಮ್ಮ ಇಂದ್ರಮ್ಮ ಹೇಳ್ದಂಗೆ ಕಪ್ಟಾ ರೋಟಿ ಮಕಾನ್. ಕಪ್ಟಾ ರೋಟಿ ಒಂದು ಅಂತರಕ್ಕೆ ಬಂದೈತೆ ರೀ ಸರ್ ನಮ್ಮ ದೇಶನಲ್ಲಿ. ಈ ಮಕಾನ್ ಏನೈತಲ್ರಿ ಸರ್, ಈ ಒಂದು ಪಾಸಿಬಿಲಿಟಿ ಎಲ್ಲರಿಗೂ ಇರಲೇಬೇಕು ರೀ ಸರ್. ಸೊ ಇದೇ ನಾನು ಹೇಳ್ದಂಗೆ ಈ ಆಶ್ರಯ ಯೋಜನೆ ಇರಲಿ, ಸ್ಲಮ್ ಬೋರ್ಡ್ ಯೋಜನೆ ಇರಲಿ, ಹಕ್ಕುಪತ್ರ ಇರಲಿ, ಇದರಿಂದನೇ ಮುಂದೋಗ್ಬೋದು, ಮುಂದುವರಿಯೋಣ ಸರ್. ಹ್ಞೂ ರೀ ಸರ್. ಇಲ್ರಿ ಸರ್, ನಾನು ಫಸ್ಟ್ ಪೂರ್ತಿ ಮಾಹಿತಿ ತಗೋಬೇಕ್ರಿ ಸರ್. ಸೊ ಹಕ್ಕುಪತ್ರ ಮುಖಾಂತರ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಸ್ಲಮ್ ಬೋರ್ಡಿಂದ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಆಶ್ರಯ ಯೋಜನೆಯಿಂದ ಎಷ್ಟು ಸಹಾಯತೆ ಸಿಗ್ತದೆ ನನಗೆ. ಸೊ ಇವೆಲ್ಲ ಬಜೆಟ್ ನೋಡಬೇಕು, ಲ್ಯಾಂಡ್ ಅಲಾಟ್ಮೆಂಟ್ ಆಯ್ತಾ ಇಲ್ಲ ಸರ್ಕಾರದ್ದು, ಅವೆಲ್ಲ ಸ್ಟಡಿ ಮಾಡಿ ಮಾಡೋಣ. ಹ್ಞೂ ರೀ.
ಹ್ಞೂ ರೀ ಮಾಡೋಣ ರೀ ಸರ್ ಮಾಡೋಣ. ಅದು ಮಾಡಕ್ಕಾರ ನಿಮ್ಮನ್ನು ಫಸ್ಟ್ ಇಲ್ಲೇ ಪ್ರೆಸ್ ಮೀಟ್ ಕರೀರಿ ಸರ್. ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದರಲ್ಲಿ ಆಕ್ಟಿವ್ ಆಗಿರೋರಿಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಶಾಸಕರಾದವರಿಗೆ ಕೇಳ್ತಾ ಇದ್ದಾರೆ. ನಾವು ಶಾಸಕರಾಗಿ ಆಕಾಂಕ್ಷೆ ಇದೆ. ಏನು ರೀ ಸರ್ ಅದಕ್ಕೆ ಮಿನಿಸ್ಟರ್ಶಿಪ್ ರಾ? ಅದೆಲ್ಲ ಹಿರಿಯರ ಮೇಲೆ ರೀ ಸರ್. ಹೈಕಮಾಂಡ್ ಹಿರಿಯರು ಅಂದರೆ ಎಲ್ಲರೂ ನನಗಿಂತ ಹಿರಿಯರು, ಸೊ ಅವರೆಲ್ಲ ಡಿಸೈಡ್ ಮಾಡಲಿ ಸರ್. ಅಲ್ಲ, ಇನ್ನೂ ಶಕ್ತಿ ಸಿಗುತ್ತೆ ಕೆಲಸ ಮಾಡೋದು ಜಾಸ್ತಿ. ಹಾಂ ಡೆಫಿನೆಟ್ಲಿ ಸಿಗ್ತೈತಿ. ಇಲ್ಲ ಅಂಥವೆಲ್ಲ ಬೇಡ್ರಿ ಸರ್, ಅಂಥವೆಲ್ಲ ಬೇಡ. ಭಾಳ ಹಿರಿಯರಿದ್ದಾರೆ, ಅವರೆಲ್ಲರೂ ಮಾತಾಡ್ಕೊಂಡು ಅವ್ರ ಮಾರ್ಗ ಏನೈತಿ ನಾನು ನಡೆಯೋದ್ರಿ ಸರ್. ಏನಾಗೈತೆ ರೀ ಹೆಗಡೆ ನಗರ ಶಿಫ್ಟಿಂಗ್ ಆಗಿದೆ. ಹ್ಞೂ ರೀ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ 436. ಹ್ಞೂ ರೀ ಈ ರಿಂಗ್ ರೋಡಿಂದು. ಹಾಂ ರಿಂಗ್ ರೋಡಿಂದು ಅದು ಯರಗುಂಟಿ ಸರ್ವೆ ನಂಬರ್ ಕೊಟ್ಟಿದ್ದೀವಿ. ಈಗ ಎಲೆಕ್ಷನ್ ಇದ್ದಿದ್ದಕ್ಕೆ ಇದು ಇತ್ತು. ಈಗ ಎಲೆಕ್ಷನ್ ನಂತರ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್ಲಿ ಸರ್. ರೋಡ್ ಆಗಿದೆ, 5 ಕೋಟಿ ರೂಪಾಯಿ ಸುಮಾರು ರೋಡ್ ಆಗಿದೆ. ಹಾಂ ಡೆಫಿನೆಟ್ಲಿ ಸರ್. ಇಲ್ಲ ಇದು ಆಗ್ತೈತೆ ರೀ ಸರ್. ಆಮೇಲೆ ಐ ಥಿಂಕ್ ಅಲ್ಲಿ ಇರೋ ಜನಗೂ ಭಾಳ ಖುಷಿ ಪಟ್ಟಾರೆ. ಯಾಕಂದರೆ ಅದು ನಮ್ಮ ರಾಜಾ ಸರ್ಕಲಿಂದ ನಮ್ಮ ಮಗನಹಳ್ಳಿ ರಸ್ತೆ ತನಕ ಕನೆಕ್ಷನ್ ಮಾಡ್ದಂಗೆ ಆಗೈತಿ. ಸೊ ರಿಂಗ್ ರೋಡು ಪೂರ್ತಿ ಸರ್ ಎಕ್ಸ್ಪ್ಯಾಂಡ್ ಆದಂಗೆ ಆಗೈತಿ. ಅಪ್ ಟು ಬೇತೂರು ಹಳ್ಳ ಮಠ ಲಿಂಕ್ ರಸ್ತೆ ಆಗಿದೆ. ಸುಮಾರು 11 ಕೋಟಿ ವೆಚ್ಚದಲ್ಲಿ ದೂಡ ಪ್ರಾಧಿಕಾರದಿಂದ ರಸ್ತೆ ಆಗಿದೆ. ಅದೇ ಕಂಟಿನ್ಯೂ ಲಿಂಕ್ ಅಪ್ ಟು PB ರೋಡು ಉತ್ತಮ್ ಚಂದ್ ಲೇಔಟ್ ಹತ್ರ ಬರ್ತದೆ. ಆಮೇಲೆ ನಂದು ಅದೇ ಕನ್ಸ್ರಿ ಸರ್. ಈಗ ನಮ್ದು ಬೇತೂರು ಬ್ರಿಡ್ಜ್ ತನಕ ಬಂದೈತಿ ನಮ್ಮ ರಿಂಗ್ ರೋಡು. ಸೊ ಬೇತೂರು ಬ್ರಿಡ್ಜಿಂದ ಬಸಪುರಕ್ಕೆ ಹೋಗಿ ಮತ್ತೆ APMCಗೆ ಬರ್ಬೋದು. ಯಾಕಂದರೆ ರಾಜಕಾಲುವೆ ಅದೇ ದಾರಿ ಹಿಡ್ದೈತಿ. ಸೊ ರಾಜಕಾಲುವೆ ಪಕ್ಕನೇ 7 ರಸ್ತೆಗಳು ಮಾಡಿದ್ರೆ ರಿಂಗ್ ರೋಡ್ ಪೂರ್ತಿ ಒಂದು ರಿಂಗ್ ಆದಂಗೆ ಆಗ್ಬಿಡ್ತೈತಿ. ಜನನೂ ಭಾಳ ಸಿಕ್ಕಾಪಟ್ಟೆ ಅನುಕೂಲ ಅನ್ಭವಿಸ್ತಾರೆ. ಚೂರು ಜೋರಾಗಿ ಮಾತಾಡ್ರಿ ಸರ್. ದಕ್ಷಿಣ ಕ್ಷೇತ್ರಕ್ಕೆ ಕುಶವಾಳ ಜಿಲ್ಲಾ ಸಚಿವರಾದರೆ ಈಗ ಆ ಕ್ಷೇತ್ರದ ಶಾಸಕಾಗಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಾಕ್ಷರ ಕೊಡಿ ಏನೇನು ಮಾಡಬೇಕಂತ ಸಮಸ್ಯೆಗಳು ಮಾಡೋದು. ಹ್ಞೂ ರೀ ಸರ್. ಇಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ರೀ ಸರ್. ಮಿನಿಸ್ಟ್ರಿ ಇಬ್ಬರು ಖುಷಿಯಾಗಿರೋದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಒಬ್ಬರು ಸೆಂಟ್ರಲ್ ಇದ್ದಾರೆ, ಒಬ್ಬರು ಸ್ಟೇಟ್ ಇದ್ದಾರೆ, ಅನುಕೂಲ ಆಗುತ್ತೆ ಕೆಲಸ ಮಾಡೋಕ್ಕೆ. ಡೆಫಿನೆಟ್ಲಿ ಕೆಲಸ ಮಾಡ್ಕೊಂಡು. ಹ್ಞೂ ಇಲ್ರಿ ಜನ ಅದಕ್ಕೆ ನಮ್ಮನ್ನು ಗೆಲ್ಸೋರು. ಯಾಕಂದರೆ ಕೆಲ್ಸಗಳು ಮಾಡೋ ಸಾಮರ್ಥ್ಯ ಐತಿ ನಮ್ಮಲ್ಲಿ. ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು. ಹೌದು ಸರ್. ಈಗ ಅಲ್ಲಿ ಒಂದು ಬೇಡಿಕೆ ಇರುವಂತದ್ದು ಒಂದು ಸರ್ಕಾರಿ ಕಾಲೇಜು ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಸುಧಾರಣೆ ಮಾತ್ರ ಬೇಡಿಕೆ ಇಲ್ರಿ ನೀವು ಹೇಳ್ದಂಗೆ ಭಾಳ ಚೆನ್ನಾಗಿ ಹೇಳಿರ. ಯಾವ್ದಾರ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷೆ ಬೇಕು, ಆರೋಗ್ಯ ಸೇವೆ ಬೇಕು. ಆಮೇಲೆ ದಾವಣಗೆರೆ ಪೂರ್ತಿ ಕರ್ನಾಟಕ ಜನ, ದೇಶದ ಜನ ಪರಿಚಯ ಹೆಂಗೆ ಪಡ್ಕೊಂಡ್ಯಾರಂದ್ರೆ ವಿದ್ಯಾ ಕೇಂದ್ರ ಇದು ಶಿಕ್ಷಣದ ಸರ್ಕಾರ. ಆಮೇಲೆ ಇದು ಆರೋಗ್ಯದ ಕೇಂದ್ರ, ನಮ್ಮ JGMMC ಇರಲಿ, ಡೆಂಟಲ್ ಕಾಲೇಜ್ ಇರಲಿ, ಎಲ್ಲ ಆಸ್ಪತ್ರೆಗಳು. ಸೊ ಅದಕ್ಕೆ ಹ್ಞೂ ರೀ ಸರ್. ಇಲ್ಲ ಹೇಳ್ತಿದ್ದಾರೆ. ಆಮೇಲೆ ಊರು ಹಂಗೆ ಬೆಳಿತಾವ್ರಿ ಸರ್. ಆದರೆ ದಕ್ಷಿಣನಲ್ಲಿ ನಮ್ಮ ನರ್ಸಿಂಗ್ ಕಾಲೇಜ್ ಐತಿ, KR ರೋಡ್ನಲ್ಲಿ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಐತಿ. ಸೊ ಇವೆಲ್ಲ ಚೆನ್ನಾಗಿ ಸ್ಟ್ರೆಂಥನ್ ಮಾಡೋಣ ರೀ ಸರ್. ಹ್ಞೂ ರೀ ಡೆಫಿನೆಟ್ಲಿ ಸರ್. ಆಮೇಲೆ ಹೀಗೆ ನಮ್ಮ SS ಮಲ್ಲಿಕಾರ್ಜುನ್ ಸಾಹೇಬರು ಹೇಳ್ದಂಗೆ ಅದು ವಿಮೆನ್ಸ್ ಕಾಲೇಜಿಂದ ಮುಂದುವೈದೈತೆ ರೀ ಸರ್. ಸೊ ಅದಕ್ಕೆ ನಾವು ಕೆಲ್ಸಗಳು ಭಾಳ ಜಲ್ದಿ ಮಾಡ್ತೀವಿ. 2 ವರ್ಷ ಟೈಮ್ ಐತಿ, ಅದರಲ್ಲಿ ಸಿಕ್ಕಾಪಟ್ಟೆ ಕೆಲ್ಸಗಳು ಮಾಡಬೇಕು. SSLCಯಲ್ಲಿ ಬಂದಂತ ನಾವು ರ್ಯಾಂಕಿಂಗ್ ನೋಡೋದಾದ್ರೆ 20ರ ಮೇಲೆ ಇದೆ. UCL ರ್ಯಾಂಕಿಂಗ್ ನೋಡಿದ್ರು ಅದು ತುಂಬಾ ದೂರ ಇದೆ. ಆ ನಿಟ್ಟಿನಲ್ಲಿ ಸುಧಾರಣೆ ಆಗಬೇಕು ಅಂತ ಡೆಫಿನೆಟ್ಲಿ ಮಾಡೋಣ ರೀ ಸರ್. ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಬೇಡಿಕೆ ಇದೆ ಎಲ್ಲರನ್ನು ಕ್ರೋಢೀಕರಿಸಲಿಕ್ಕೆ ನೀವೇನು ಸಮಾವೇಶ ಅಥವಾ ಜನಸ್ಪಂದನ ಸಭೆ ಈ ರೀತಿ ಫಸ್ಟ್ ಚಾಲನೆ ಕೊಡಬೇಕು. ಡೆಫಿನೆಟ್ಲಿ ಸರ್. ಇಲ್ಲ ಸ್ವೇರಿಂಗ್ ಇನ್ ಆದಮೇಲೂ ಕೊಡ್ತೀವಿ. ಆಮೇಲೆ ಸ್ವೇರಿಂಗ್ ಇನ್ ಶುರು ಲೇಟ್ ಆಯ್ತು ಅಂದ್ರೇನು ಅದಕ್ಕಿಂತ ಮುಂಚೆನೂ ಶುರು ಮಾಡ್ತೀವಿ ಸರ್. ನಾವು 8ನೇ ತಾರೀಕಿಂದ ಶುರು ಮಾಡೋಣ ಅಂತ ಇದ್ದೀವಿ ಗ್ರಾಮೀಣ ಪ್ರದೇಶ. ಹ್ಞೂ ರೀ. ಇಲ್ಲ ಅದಕ್ಕೆ ಒಂದು ಡೀಟೇಲ್ ಸ್ಟಡಿ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೇನೆ ರೀ ಸರ್. ಇಲ್ಲ ಮಾಡೀವಿ, ಬಟ್ ಎಲ್ಲರೂ ಖುಷಿ ಪಡ್ಬೇಕು ಸರ್. ಎಲ್ಲರಿಗೂ ಅದು ಅಭಿವೃದ್ಧಿ ಏನೈತಿ ಎಲ್ಲರ ಬಾಗ್ಲಿಗೆ ಮುಟ್ಬೇಕು ಸರ್. ಸೊ ಯಾರನ್ನು ಹಿಂದೆ ಬಿಡಬಾರ್ದು ನಾವು. ಸೊ ಪ್ರತಿಯೊಂದು ಗ್ರಾಮಕ್ಕೆ ಮುಟ್ಬೇಕು, ಪ್ರತಿಯೊಂದು ವಾರ್ಡಿಗೆ ಮುಟ್ಬೇಕು ಸರ್. ದಕ್ಷಿಣಕ್ಕೆ 600 ಕೋಟಿ ಮೊನ್ನೆ ಕ್ಯಾಬಿನೆಟ್ ಆಗಿರೋದು. ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಮೊನ್ನೆ ಆಗಿರೋದು ಕ್ಯಾಬಿನೆಟ್ ನಾಗೆ 100 ಕೋಟಿ ಏನಾಗಿದ್ದೆ ಅದು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಅಂದ್ರೆ ಅದ್ರಲ್ಲಿ ಗ್ರಾಮಾಂತರನೂ ಬಂತು, ಸಿಟಿನೂ ಬಂತು. ಇನ್ನೊಂದು ಬೇಡಿಕೆ ಅಂದ್ರೆ
ಎಸ್ ಮಾಡನ್ರಿ ಸರ್. ಆಗಿದೆ ಹ್ಞೂ ಮಾಡನ್ರಿ ಸರ್. ಶಾಮಶೇಖರ ಹೆಸರು ಸಾರ್ವಜನಿಕ ಆಸ್ಪತ್ರೆ ಇದ್ರೂ ಕೂಡ ಅಲ್ಲಿ ಒಂದು ತುರ್ತು ಘಟಕ ಇಲ್ಲ. ಆಂಬುಲೆನ್ಸ್ ಅಂಡರ್ ಬ್ರಿಡ್ಜ್ ಅವೆಲ್ಲ ಪಾಸ್ ಮಾಡ್ಕೊಂಡು ಬರೋದು ಸಮಸ್ಯೆಗಳು ಕೂಡ ಆಗಿದೆ. ಅದ್ರ ಬಗ್ಗೆ ಈ ಸಂಬಂಧವಾಗಿ ಚರ್ಚೆ ಮಾಡಿದ್ವಿ. ಅದು ಕಾರ್ಯಕ್ರಮ ಬಂದಿಲ್ಲ. ಅದನ್ನೇನಾದ್ರೂ ಯೋಜನೆ ಹಾಕೊಂಡಿದ್ದೀರಾ? ಹ್ಞೂ ರೀ ಸರ್. ಇಲ್ಲ, ಅದಕ್ಕೆ ನಾವು ಈ ಎಲೆಕ್ಷನ್ ಇದ್ದಾಗೂ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಫಸ್ಟು ಒಂದು ಸರ್ಕಾರಿ ಆಸ್ಪತ್ರೆ ಇರಲಿ, ಯಾವ್ದಾರ ಒಂದು ಆಸ್ಪತ್ರೆ ದಾವಣಗೆರೆ ದಕ್ಷಿಣದಲ್ಲಿ ಸೃಷ್ಟಿಯಾದರೆ ಅದು ಅಂಡರ್ ಬ್ರಿಡ್ಜ್ ಹಿಂಗೆ ಹೋಗೋದು ಅವೆಲ್ಲ ಬಗೆರ್ತವೆ ಸರ್. ಆಮೇಲೆ ಮುಖ್ಯವಾಗಿ ನನಗೆ ತಿಳಿದಂಗೆ ನಾವು ಆಸ್ಪತ್ರೆನೇ ನಡೆಸೋದು. ಸೊ ಅದರಲ್ಲಿ PHCಗಳು ಸ್ಟ್ರೆಂಥನ್ ಮಾಡೋದೈತ್ರಿ ಸರ್. ಯಾಕಂದರೆ PHCಗಳು ಸ್ಟ್ರೆಂಥನ್ ಮಾಡಿದ್ರೆ ಪ್ರತಿ ವಾರ್ಡು ಪ್ರತಿ ಗ್ರಾಮನಲ್ಲಿ ಅದು ಭಾಳ ಅನುಕೂಲ ಅನುಭವಿಸ್ತಾರೆ ರೀ. ಶಾಮನೂರು ಕುಟುಂಬದ ಸುತ್ತ ಭದ್ರಕೋಟೆ ಇದೆ, ಅದನ್ನ ಬೇಯಿಸಿ ಜನ ಹೋಗಕ್ ಆಗ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಫ್ರೀಯಾಗಿ ಸಿಗಲ್ಲ ನೀವು ಅಂತ, ಕೈಗೆ ಸಿಗಲ್ಲ, ಮಿನಿಸ್ಟರ್ ಆಗ್ಲಿ ಸಚಿವರಾಗ್ಲಿ ಕೈಗೆ ಸಿಗಲ್ಲ ಅಂತ ಒಂದು ಆರೋಪ ಇದೆ. ನಾವು ಸರ್ ಈಗ 24/7 ಅಂತ ಹೇಳಿದ್ರಿ. ಬಟ್ ಅವ ಆ ಟೈಮಲ್ಲಿ ಬೇಟೆಗೆ ಬಿಡೋಲ್ಲ. ಇಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅದು ನೀವು ಯಾರ ಅನುಭವಿಸಿರ ನನ್ನ ಜೊತೆ? ಅಲ್ಲ, ಇವ್ರ ಜೊತೆಗೆ ಹೇಳ್ತಾ ಇರೋದು. ಇಲ್ರಿ, ಅದು ನನಗೂ ಚೂರು ಶ್ರಮಸ್ರಿ. ನಾವು ಮನುಷ್ಯರು ಒಂದು 8 ತಾಸು ನಿದ್ದೆನಾರ ಮಾಡೋಕೆ ಸಮಯ ಬೇಕು. ಆದರೆ ನಾವು ಸಿಕ್ವಲ್ಲ ನೆನೆ. ಬನ್ನಿ ಅಂತ ಹೇಳಿದ್ರಿ. ಹ್ಞೂ ರೀ. ನಾನು ಬಂದು ಮಾತಾಡ್ತಿರು, ನೀವು ರೆಸ್ಪಾನ್ಸ್ ಮಾಡಲಿಲ್ಲ. ಹ್ಞೂ ರೀ. ಸರಿ, ನೀವು ಬಿಜಿ ಅಂತ ಮೇಡಮ್ ಹತ್ರ ಹೋಗಿದ್ರಿ. ಹ್ಞೂ ರೀ. ಮೇಡಮ್ ಮಾತಾಡ್ತಿದ್ದಾರೆ, ಮನೆ ಮಾತಾಡೋದು ಗೊತ್ತಿಲ್ಲ. ಇಲ್ಲ ರೀ ಸರ್, ಅದು ನೆನ್ನೆ ಈಗಿನ ಗೆದ್ದೀವಲ್ರಿ ಸರ್. ಇಲ್ಲ, ನನಗೆ ಅನ್ಸ್ತೈತಿ ನೀವು ಚೂರು ಇಲ್ಲ ಇದು ಏನೂ ಇಲ್ಲ. ಹ್ಞೂ ರೀ ಸರ್. ಇಲ್ಲ, ಅದು ನಾನು ಫಿಕ್ಸ್ ಮಾಡ್ತೀನಿ ರೀ ಸರ್. ನಾನು ಪ್ರೆಸ್ಸಿಗೆ ಚೂರು ಟೈಮ್ ಅಲಾಟ್ ಮಾಡ್ತೀನಿ. ಮನೆಯಲ್ಲಿ ಸಪ್ರೇಟ್ ಒಂದು ಜನಕ್ಕೆ ಹ್ಞೂ ರೀ. ಡೆಫಿನೆಟ್ಲಿ ಇಲ್ಲ ಮಾಡಲ್ಲ. ಮಾಧ್ಯಮದ ಜೊತೆ ಮಾತಾಡುವಾಗ ಈಗ ಯಾರು ಅವಶ್ಯಕವಾಗಿರ್ತಲ್ಲ ಅವರಿಗೆಲ್ಲ ಸುಮ್ಮನೆ ಯಾಕಂದ್ರೆ ಮಾತಾಡೋದು ಡೆಫಿನೆಟ್ಲಿ ಇಲ್ಲ. ನೀವು ಹೇಳ್ತಿರೋದು ನಾನು 100ಕ್ಕೆ 100 ಅರ್ಥ ಮಾಡ್ಕೊಂತೀನಿ. ಶಾಸಕರು ಬೇಕು, ಮಿನಿಸ್ಟರ್ ಬೇಕು, MP ಅವರು ಬೈಕ್ ಬೇಕು ಅಂತ ಹೇಳ್ತಾರೆ. ಇಲ್ಲ, ಅವ್ರು ಮಾತಾಡ್ತಾರೆ, ಹೇಳ್ತಾರೆ. ನಾವು ಹೇಳ್ತೀವಿ. ಹಂಗಾಗಿ ದಯವಿಟ್ಟು ಮಾಧ್ಯಮದ ಬಂದಾಗ ಆದ್ಯತೆ ಮೇಲೆ ಇಲ್ಲಿ ಭಾಳ ಖುಷಿ ಆಯ್ತು ನೀವು ಇದು ತಂದು. ಯಾಕಂದ್ರೆ ಚುನಾವಣೆ ವೇಳೆ ವಿಪಕ್ಷದವರು ಒಂದು ಆರೋಪ ಮಾಡಿ ಪ್ರಚಾರ ಮಾಡ್ತಾ ಇದ್ರು. ಏನಂದ್ರೆ ಅವರ ಮನೆ ಗೇಟ್ ಬಾಗಿಲನ್ನು ಕಾಯ್ಬೇಕಾ ನೀವು ಅಂತ ಜನರ ಬಳಿ ಹೋಗ್ತಾ ಇದ್ರು. ಹೀಗಾಗಿ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಶಾಸಕರ ಜನಸಂಪರ್ಕ ಕಚೇರಿ ಇರ್ತೀವಿ, ಜನರ ಆಗ್ರಹ ಇರುತ್ತೆ. ಡೆಫಿನೆಟ್ಲಿ ಇಲ್ಲ, ನಾನು ಅದು ಮಾಡೋಣ ಅಂತಾನೆ ನನ್ನ ಕನಸು. ಮಾಡ್ತೀನಿ ರೀ ಸರ್. ಆಮೇಲೆ ಇದು ನೀವು ಮೀಡಿಯಾದು ತಂದ್ರಲ್ರ, ಅದು ಭಾಳ ಒಳ್ಳೆ ಪಾಯಿಂಟು. ಯಾಕಂದರೆ ನಾವು ಅನುಭವಿಸ್ತೀವಿ. ನೀವೆಲ್ಲರೂ ಬರ್ತೀರಾ, ಪ್ರೆಸ್ಸು ಮೈಕ್ ಬಾಯಿ ಒಳಗೆ ಹಾಕ್ಬಿಡ್ತೀರಿ. ಆದರೆ ನೀವು ಪ್ರಶ್ನೆ ಕೇಳೋಕ್ಕಾರ ಇಲ್ಲ. ನೀವು ಚೆನ್ನಾಗಿ ಕೇಳ್ತಿರ್ತೀರಿ ಪ್ರಶ್ನೆ, ಉತ್ತರನೂ ನಾವು ಚೆನ್ನಾಗಿ ಕೊಡ್ತೀವಿ. ಆದರೆ ನಮ್ಮ ಪಕ್ಕಕ್ಕಿರೋ ಶೆಟ್ರು ಭಾಳ ಮಾತಾಡ್ತಿರ್ತಾರೆ, ಏನೂ ಸರಿಯಾಗಿ ಕೇಳಲ್ಲ. ಅದಕ್ಕೆ ನಿಮಗೆ ಚೂರು ಟೈಮ್ ಅಲಾಟ್ ಮಾಡ್ತೀನಿ. ಅದು ಚೂರು ಪ್ರೊಫೆಷನಲ್. ಇಲ್ಲ, ಅಂಥದ್ದೆಲ್ಲ ನಾವು ಸರಿ ಇಲ್ರಿ. ಅದೇನಾಗ್ತೈತಿ ಗೆದ್ದಾಗ ನಿಮಗೆ ಕಾರ್ಯಕರ್ತರು ಎಲ್ಲ ಭಾಳ ಖುಷಿ ಪಟ್ಟಿರ್ತಾರೆ. ಇಲ್ಲ ಮಾಡಲ್ಲ. ನಮ್ದ್ರ ಯಾರ ಹುಡುಕಿರ ನಿಮ್ದು ಚಾನಲ್ ನಿಮ್ಮ ಚಾನಲ್ಗಳಲ್ಲೇ ಆ್ಯಡ್ ನಡ್ಸೋಣ? ಇಲ್ಲ ಅಂಥದ್ದೇನೂ ಇಲ್ಲ. ಇವರೆಲ್ಲರ ಒಗ್ಗಟ್ಟಿನಲ್ಲೇ ದಾವಣಗೆರೆ ದಕ್ಷಿಣಕ್ಕೆ ಮದುವೆ ಮಾಡಿಸಿಟ್ಟೆ ನನ್ನ. ಸೊ ಈಗ 2 ವರ್ಷ ಸೇವೆ ಮಾಡೋದೈತಿ, ಅದ್ರ ಮುಂದೆನೂ ಸೇವೆ ಮಾಡೋದೈತಿ. ಥ್ಯಾಂಕ್ ಯು ಸರ್.